ಫಲಿತಾಂಶ ಅಂತೂ ಹೊರಬಿದ್ದಾಗಿದೆ. ಫಲಿತಾಂಶಕ್ಕೂ ಮುನ್ನ ಹೊರಬಿದ್ದಂತಹ ಸಮೀಕ್ಷೆ ಏನಿದೆ, ಅದರ ನಂಬರ್ಸ್ ಏನಿದೆ, ಅದರ ಬಗ್ಗೆ ಕೂಡ ಬಹಳಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಯಾವ ಸಮೀಕ್ಷೆ ನಿಜವಾಯಿತು, ಯಾವ ಸಮೀಕ್ಷೆ ಸುಳ್ಳಾಯಿತು ಅಂತ. ಈಗ ನಿಜವಾಯಿತು ಕಾಪ್ಸ್ ಚುನಾವಣೋತ್ತರ ಸಮೀಕ್ಷೆ. ಹಾಸನದಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಕಾಪ್ಸ್ ಸಮೀಕ್ಷೆ ಹೇಳಿದೆ. ಬಿಜೆಪಿಗೆ 15 ಸ್ಥಾನ ಸಿಗತ್ತೆ, ಕಾಂಗ್ರೆಸ್ 11 ಸ್ಥಾನಗಳನ್ನ ಪಡೆಯುತ್ತೆ, ಜೆಡಿಎಸ್ 2 ಸ್ಥಾನ ಅಂತ ಸರ್ವೆ ರಿಪೋರ್ಟ್ ಹೊರಬಿದ್ದಿದೆ. ಕಾಪ್ಸ್ ಸಮೀಕ್ಷೆ ವಾಸ್ತವಕ್ಕೆ ಹತ್ತಿರವಾಗಿರೋದು ಸಾಬೀತಾಗಿದೆ. ಕಾಪ್ಸ್ ಸಮೀಕ್ಷೆಯ ವರದಿ ಏನಿದೆ ಅದು ವಾಸ್ತವಕ್ಕೆ ಹತ್ತಿರವಾಗಿರೋದು ಈಗ ಸಾಬೀತಾಗಿದೆ. ಕಾಂಗ್ರೆಸ್ 9 ಸ್ಥಾನವನ್ನ ಗೆದ್ದುಕೊಂಡಿದೆ, ಬಿಜೆಪಿ 17, ಜೆಡಿಎಸ್ 2 ಸ್ಥಾನವನ್ನ ಪಡೆದುಕೊಂಡಿದೆ. ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ತುಮಕೂರು, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಬಾಗಲಕೋಟೆ, ವಿಜಯಪುರ, ಹಾವೇರಿ, ಧಾರವಾಡ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಗೆಲ್ಲತ್ತೆ ಅಂತ ಸಮೀಕ್ಷೆ ಹೇಳಿತ್ತು. ಸ್ಕ್ರೀನ್ ಮೇಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಕಾಪ್ಸ್ ಸಮೀಕ್ಷೆ ಬಹುತೇಕ ನಿಜ. ಕನ್ನಡಪ್ರಭ ಸುದ್ದಿ ಮತ್ತು ಕಾಪ್ಸ್ ಸಮೀಕ್ಷೆ ಹೇಳಿದ್ದು ಬಹುತೇಕ ನಿಜ ಆಗಿದೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲತ್ತೆ ಅಂತ ಸಮೀಕ್ಷೆ ಹೇಳಿತ್ತು ಅದೇ ಪ್ರಕಾರವಾಗಿ ಫಲಿತಾಂಶ ಹೊರಬಿದ್ದ ನಂತರ ಪಕ್ಕಾ ಆಗಿದೆ. ಆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಗೆದ್ದಿದೆ. ಯಾವ್ಯಾವ ಪಕ್ಷ ರಾಜ್ಯದಲ್ಲಿ ಎಷ್ಟು ಸ್ಥಾನವನ್ನ ಪಡೆಯುತ್ತೆ ಅನ್ನೋದರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನ ಕಾಪ್ಸ್ ಸಮೀಕ್ಷೆ ಕೊಟ್ಟಿತ್ತು. ಅದೇ ಪ್ರಕಾರವಾಗಿ ರಾಜ್ಯದಲ್ಲಿ ಫಲಿತಾಂಶ ಹೊರಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.